ನೋಡಿ ಸ್ನೇಹಿತರೆ, ರಾಗಿ 6ರಿಂದ 7 ಅವರ್ ನೆಂದಿದೆ. ನಾನು ಅದನ್ನ ತೊಳೆದು ಇವಾಗ ಜಾರಲ್ಲಿ ಹಾಕೊಂಡಿದೀನಿ. ನಾವು ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟ ಆಗಿದೆ. ಇದನ್ನ ನಾವು ಸೋದಿಸ್ಕೊಳ್ಳೋಣ, ನೀಟಾಗಿ ಸೋಸ್ಕೊಳ್ಳೋಣ. ನಾನು ದಪ್ಪ ಮೆಸ್ಸಲ್ಲಿ ಸೋಸ್ಕೋಬಹುದು, ಅದ್ರಲ್ಲಿ ಸ್ವಲ್ಪ ತರಿ ಬೀಳುತ್ತೆ, ಅದಕ್ಕೋಸ್ಕರ ನಾನು ಇದ್ರಲ್ಲಿ ಸೋಸ್ತಾ ಇದ್ದೀನಿ. ಇನ್ನ ಒಂದ್ ಮಾಡ್ಬೋದು ನಾವು, ಇದ್ರ ಕೆಳಕ್ ಹಿಂಗ್ ಇಟ್ಕೊಂಡ್ರೆ ಅವಾಗ ತೆಳ್ಳಗಿರೋದೇ ಹೋಗುತ್ತೆ. ಕೆಳಗಡೆ ಒಂದ್ ಮೆಸ್ ಇಟ್ಕೊಬಿಟ್ರೆ, ಹಂಗಾಗಿ ಈ ದಪ್ಪದು ಜ್ಯೂಸದು ಮೇಲ್ ಇಟ್ಕೊಬಿಟ್ಟು ನಾವು ಕಾಫಿ ಸೋಸ್ತೀವಲ್ಲ ತೆಳುದು, ಅದನ್ನ ಕೆಳಗಡೆ ಇಟ್ಕೊಂಡ್ರೆ ಇದು ಒಂಚೂರುನು ಈ ಸಿಪ್ಪೆ ಹೋಗಲ್ಲ. ಈ ಸಿಪ್ಪೆ ಏನು ವಿಷ ಅಲ್ಲ. ಕೆಲವು ಮಕ್ಳುಗಳಿಗೆ ಅಂತದಕ್ಕೆ ಈ ಮೈಗೆ ಹುಷಾರಿಲ್ದಿರುವಾಗ ಅಂತ ಟೈಮಲ್ಲಿ ಬೇರೆ ಗಂಜಿ ಎಲ್ಲ ಕುಡಿಯಲ್ಲ ಮಕ್ಕಳು. ಈ ತರ ಮಾಡ್ಕೊಟ್ರೆ ಇದ್ರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಮತ್ತೆ ಒಳ್ಳೆ ಆಹಾರ, ಮತ್ತೆ ಅವಕ್ಕೆ ಡಿಫ್ರೆಂಟ್ ಆಗೂ ಇರುತ್ತೆ. ಬಾಣಂತಿದಿರ್ ಸಹ ಇದನ್ನ ಮಾಡ್ಕೊಂಡ್ ಕುಡಿಬಹುದು. ಅವ್ರಿಗೆ ಮುದ್ದೆನ ಕೊಡಲ್ಲ, ಜೀರ್ಣ ಆಗಲ್ಲ, ಮಕ್ಳುಗಳು ಜೀರ್ಣ ಮಾಡ್ಕೊಳಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಮುದ್ದೆ ಕೊಡಲ್ಲ. ಈ ಹಾಲ್ನ ಮಾಡ್ಬಿಟ್ಟು ಅವ್ರು ಬೆಳಗಿನಾಗ 1 ಗ್ಲಾಸ್ ಕುಡಿದ್ರೆ ತುಂಬಾ ಒಳ್ಳೇದು. ಇದನ್ನ ನಾವ್ ಇನ್ನೊಂದ್ಸತಿ ಮಿಕ್ಸಿಗೆ ಹಾಕೊಳ್ಳೋಣ, ವೇಸ್ಟ್ ಮಾಡೋದ್ ಬೇಡ. 2 ಸತಿ ಹಾಕ್ಬೇಕಾಗಿದ್ರೆ ನೀನು 2 ಸರಿ ಸಾಕು, ಜಾಸ್ತಿ ಇನ್ನ 3 ಸತಿ ಎಲ್ಲ ಏನ್ ಆಗೋಷ್ಟೇನಿಲ್ಲ. ಚೆನ್ನಾಗಿ ನೆಂದಿತ್ತಲ್ಲ, ಹಂಗಾಗಿ 2ನೇ ಸತಿಗೆ ಹೋಗುತ್ತೆ. ನೋಡಿ ಇವಾಗ ಬರೀ ದಿಂಡು ಮಾತ್ರ ಬರ್ತಿದೆ, ಅಷ್ಟೊಂದು ಹಾಲ್ ತರ ಬರಲ್ಲ. ಒಂದ್ಸತಿ ನಾವು ಸ್ಪೂನಲ್ಲಿ ಅದ್ರ ರಸನ ಕೆಳಗಡೆ ಹಿಡಿಯೋ ತರ ಮಾಡ್ಬಿಟ್ಟು ಒಂಚೂರು ನೀರ್ ಹಾಕಿದ್ರೆ ಫುಲ್ ಕ್ಲಿಯರ್ ಆಗುತ್ತೆ. ಆಮೇಲೆ ಹಾಲ್ ಸಹ ಬರುತ್ತೆ ಬಾಣಂತಿದಿರಿಗೆ ಈ ತರ ಮಾಡ್ಕೊಂಡು. ಅಜೀರ್ಣ ಆಗಲ್ಲ ಅಂತ ಅನ್ನೋದಕ್ಕೆ ಗಟ್ಟಿ ಅಂಶ ಏನು ಇಲ್ಲ ಇದ್ರಲ್ಲಿ, ಹಂಗಾಗಿ ಈ ತರ ಮಾಡಿ ಕುಡಿಯೋದ್ರಿಂದ ಅವ್ರಿಗೆ ಹಾಲ್ ಸಹ ಚೆನ್ನಾಗ್ ಬರುತ್ತೆ. ಅದು ಒಳ್ಳೆ ಶಕ್ತಿಯುತವಾದ ಹಾಲು, ಇದು ಕ್ಯಾಲ್ಸಿಯಂ ಇರುತ್ತಲ್ಲ. ರಾಗಿನಲ್ಲಿ ನಾನಾ ವಿಧವಾದ ನಮ್ಗೆ ಇದನ್ನೇ ಒಳ್ಳೆ ಹೆಲ್ದಿ ಆಗಿರುವಂತ ಅಂಶನೇ ಸಿಗುತ್ತೆ ಹೊರತು ಬೇಡವಾದದ್ದು ಏನು ಸಹ ಸಿಗೋದಿಲ್ಲ. ಹಂಗಾಗಿ ತುಂಬಾನೇ ಒಳ್ಳೇದಿದು. ಕೆಂಪು ರಾಗಿ ಇದು, ಆದ್ರೆ ಏನ್ ಪರವಾಗಿಲ್ಲ, ಕಪ್ಪು ರಾಗಿನೂ ಸಹ ಬಳಸ್ಕೋಬಹುದು. ಈ ಬೇರೆಯವರು ಮುದ್ದೆ ಊಟ ಮಾಡ್ತಾರೆ ಅಥವಾ ರೊಟ್ಟಿ ಆದ್ರೂ ತಿಂತಾರೆ. ಬಾಣಂತಿದಿರಿಗೆ ಈ ರಾಗಿ ಅಂಶನ ನಾನ್ ನೋಡ್ದಂಗೆನೆ ತುಂಬಾ ಕಡೆ ಕೊಡಲ್ಲ, ಜೀರ್ಣ ಆಗಲ್ಲ ಅಂತ. ಈ ತರ ಮಾಡ್ಬಿಟ್ಟು ಹಾಲನ್ನ ಕೊಟ್ರೆ ಹಾಲು ಸಹ ಬರುತ್ತೆ, ಪೌಷ್ಟಿಕವಾಗೂ ಇರುತ್ತೆ. ಮಗುಗೆ ಶಕ್ತಿ, ತಾಯಿ ಏನ್ ತಿಂತಾಳೆ ಅದೇ ತಾನೇ ಮಗುಗ್ ಶಕ್ತಿ, ಹಂಗಾಗಿ ಮಗುಗೂ ಒಳ್ಳೇದು. ನೋಡಿ ಇದ್ರಲ್ಲಿ ಈ ಮೆಸ್ಸಲ್ಲಿನೂ ಸಹ ಈ ತರ ಉಳ್ಕೊಳ್ಳುತ್ತೆ. ನಾವು ಇದು ಜ್ಯೂಸ್ ಸೋಸೋದ್ರಲ್ಲಿ ಬೇಗ ಇಳಿಯುತ್ತೆ, ಇದ್ರಲ್ಲಿ ಸ್ವಲ್ಪ ಈ ತರದ್ದು ಒಂಚೂರು ಪಾರು ಉಳ್ಕೊಳ್ಳುತ್ತೆ ಅದ್ರಲ್ಲಿ ಬರೋದು. ಇದಿದ್ರೆ ಏನು ಇದಿರಲಿಲ್ಲ, ಆದ್ರೆ ಹಾಲ್ ತರ ಮಾಡಿ ಕುಡಿಬಹುದು ಅಂತ. ಇವಾಗ ಇದು ಹಾಲಾಗಿದೆ. ನಿಮ್ಗೆ ಬೇಕಾದ್ರೆ ಸಕ್ಕರೆನೋ ಉಪ್ಪು ಅಥವಾ ಹಂಗೆ ಬೇಕಾದ್ರೂ ಬಿಸಿ ಮಾಡ್ಕೋಬಹುದು. ಹಂಗೆ ಬಿಸಿ ಮಾಡ್ಕೊಳ್ಳೋದಕ್ಕಿಂತ 1 ಚಿಟಿಕೆ ಉಪ್ಪು ಹಾಕೋಬಹುದು, ಇಲ್ಲ ಬೇಡ ಅಂದ್ರೆ ಸಕ್ಕರೆ ಬೆಲ್ಲ ಆದ್ರೂ ಹಾಕೋಬಹುದು. ಒಂಚೂರು ಹಾಲನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬಹುದು, ಇಲ್ಲ ಕಲ್ ಸಕ್ಕರೆ ಆದ್ರೂ ಹಾಕೋಬಹುದು. ನೋಡಿ ನಾನು 1 ತುಂಡು ಬೆಲ್ಲನೇ ಹಾಕೊಳ್ತಾ ಇದ್ದೀನಿ. ತಿರುಗಿಸ್ಬೇಕು ಅದನ್ನ. ನೋಡಿ ಇದನ್ನ ಕಡಿಮೆ ಉರಿನಲ್ಲಿ ಇಟ್ಕೊಂಡು ನೋಡಿ ಈ ತರ ಬಿಸಿ ಮಾಡ್ತಾ ಇರ್ಬೇಕು. ನಾನು ಬೆಲ್ಲ ಹಾಕಿದೀನಿ, ಒಂಚೂರು ಹಾಲು ಎತ್ಕೋಬ, ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಅದನ್ನ ನೋಡ್ಕೊಂಡು ನಾವು ಸ್ವಲ್ಪ ಹಾಲು ಹಾಕೊಳ್ಳೋಣ ಇದಕ್ಕೆ. ಅಂದ್ರೆ ತುಂಬಾ ತಳ ಹಿಡಿತದೆ, ತಿರುಗಿಸ್ತಾನೆ ಇರ್ಬೇಕು. ಸ್ವಲ್ಪ ಹಾಲು ಹಾಕಿದೀನಿ.
ಕಾಯಿಸೋವಾಗ ಮಾತ್ರ ಒಂದ್ ಸ್ವಲ್ಪ ತುಂಬಾನೇ ಕೇರ್ ಆಗಿ ತಿರ್ಗಿಸ್ತಾನೆ ಇರ್ಬೇಕು, ಬೇಗ ಗಟ್ಟಿ ಆಗುತ್ತೆ. ನಾವು ಇದು ಗಟ್ಟಿ ಆಗಂಗೆ ಬೇಕಾದ್ರೆ ಬೇಯಿಸ್ಕೊಬಿಟ್ಟು ಆಮೇಲೆ ನಾವು ಬೇಕಾದ್ರೆ ಹಾಲು, ನೀರು, ಬಿಸಿ ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು ಅಥವಾ ಹಾಲನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು. ಆವಾಗ ಹಂಗೆ ಕುಡಿಬಹುದು, ಇಲ್ಲಾಂದ್ರೆ ಹಿಂಗೇನು ಸಹ ನಾವು ತಿನ್ಬೋದು. ಇವಾಗ ಮಕ್ಕಳಿಗೆ ಹುಷಾರಿಲ್ದೆ ಇರುವಾಗಾದ್ರೂ ಈ ತರ ತಿನ್ನಿಸ್ಬೋದು. ಬಾಣಂತಿ ಈ ತರ ಮಾಡ್ಕೊಬಿಟ್ಟು ಒಂದ್ ಬಟ್ಲನ್ನ ಬೆಳಗ್ಗೆನೆ ತಿಂದ್ಬಿಟ್ರೆ ಒಳ್ಳೆ ತುಂಬಾನೇ ಚೆನ್ನಾಗಿರತ್ತೆ. ಇಲ್ಲ ಹಂಗೆ ತಿನ್ನಕ್ ಏನು ಆಗೋದಿಲ್ಲ ಇದಕ್ಕೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಹಾಲು ಹಾಕೊಬಿಟ್ರೆ ತೆಳ್ಳಿಗೆ ನೀರ್ ತರ ಆಗತ್ತೆ, ಕುಡ್ಕೋಬಹುದು. ಇದು ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಬಾಣಂತಿ ಮತ್ತೆ ವಯಸ್ಸಾದವರು ಅಂತ ಇದು ಮಕ್ಕಳಿಗೆ ಮೈ ಹುಷಾರಿಲ್ದೆ ಇರುವಂತ ತರದ ಫುಡ್ಡೇ ಇದು. ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವತ್ತು ಹೆಲ್ದಿ ಆದ ಫುಡ್ಡನ್ನ ಮಾಡಿದ್ದೀನಿ. ಬಾಣಂತಿದಿರು ಮತ್ತೆ ಚಿಕ್ಕ ಮಕ್ಕಳಿಗೆ ತುಂಬಾ ಹೆಲ್ದಿಕರವಾದ ಫುಡ್ಡು ಇದು. ಇದನ್ನ ಆದಷ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರೇ ಬಾಣಂತಿದಿರಾದ್ರೂ ಇದನ್ನ ಟ್ರೈ ಮಾಡಿ ನೋಡಿ. ಒಂದು 2-3 ಸತಿ ನೀವು ಟ್ರೈ ಮಾಡಿದಾಗ ಮಗುಗೆ ಹಾಲು ಯಾವ ಥರ ಬರುತ್ತೆ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ. ಖಂಡಿತ ಮಾಡ್ಕೊಂಡು ಇದನ್ನ ಊಟ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.